ಈಗ ರಸಗೊಬ್ಬರ ಔಷಧಿ ಕೆಮಿಕಲ್ ಎಲ್ಲ ಇರ್ತಾವ್ರಲ್ಲ ಅದನ್ನ ಬಿಟ್ಟು ಏನು ದೇಶಿ ಔಷಧಿ ಏನ ಅಥವಾ ಆರ್ಗ್ಯಾನಿಕ್ ಔಷಧಿ ಯೂಸ್ ಮಾಡ್ತೀರಿ? ದೇಶಿ ಔಷಧಿ ಅಂದ್ರೆ ಏನ ನೋಡ್ರಿ, ಒಮ್ಮೆ ಜರ ಈ ನಮ್ಮ ದವಾರಿ ಆಕಳ ಗೊಬ್ಬರ, ಆಕಳ ಗೊಬ್ಬರ, ಗೋಮಿತ್ರ, ಗೋಮೂತ್ರ, ಆಕಳ ಗೋಮಿತ್ರ ಒಂದ್ ಪೇರ್ ಬಡದಿತ್ತು ರೀ. ಆಕಳ ಗೋಮೂತ್ರ ನೀವು ಯೂಸ್ ಮಾಡಿದಿರಿ, ಅದಕ್ಕ ಯಾವ ಟೈಪ್ ರಿಸಲ್ಟ್ ಬಂದೈತಿ? ಅದಕ್ಕ ರಿಸಲ್ಟ್ ಬರ್ತೈತಿ? ರಿಸಲ್ಟ್ ಈ ಔಷಧಿಗಿಂತ ಒಂದ್ ಜರ ಚಲೋ ಬರ್ತೈತಿ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಮೆಣಸಿನಕಾಯಿ ಪ್ಲಾಟ್ನಲ್ಲಿ ಬಂದಿದ್ದೀವಿ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಮೆಣಸಿನಕಾಯಿಲಿ ಡೆವಲಪ್ಮೆಂಟ್ ಆಗಿದೆ. ಈ ಮೆಣಸಿನಕಾಯಿ ಪ್ಲಾಟಲ್ಲಿ ಮಲ್ಚಿಂಗ್ ಯೂಸನ್ನು ಮಾಡಿಲ್ಲ, ಆದರೂ ಕೂಡ ತುಂಬಾ ಚೆನ್ನಾಗಿ ಪ್ಲಾಟ್ನಲ್ಲಿ ಡೆವಲಪ್ಮೆಂಟ್ ಆಗಿದೆ. ಯಾವುದೂ ತರಹದ ರೋಗ ಇಲ್ಲ, ಕೀಟಬಾಧೆ ಇಲ್ಲ, ಹಾಗೂ ಯಾವುದೇ ಪ್ರಾಬ್ಲಮ್ ಈ ಮೆಣಸಿನಕಾಯಿ ಕೃಷಿಯಲ್ಲಿ ಇಲ್ಲ. ಇವತ್ತು ನಾವು ಮೆಣಸಿನಕಾಯಿ ಕೃಷಿಯನ್ನು ಹಿರಿಯ ರೈತರು ಯಾವ ತರಹ ಮಾಡಿದ್ದಾರೆ ಹಾಗೂ ಅವರ ಅನುಭವ ಏನು ಹಾಗೂ ಮೆಣಸಿನಕಾಯಿ ಕೃಷಿಯನ್ನು ಮಾಡುವ ಪದ್ಧತಿಯನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ರೀ? ಸದಾಶಿವ ಮಲಗಿನಿ ಕೆಲಾರೆ, ತಾಲೂಕಾ ನಿಪ್ಪಾಣಿ, ಜಿಲ್ಲಾ ಬೆಳಗಾವಿ. ತಾವು ಈ ಮೆಣಸಿನಕಾಯಿ ಕೃಷಿಯನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಇದು ನಾವು ಆಗಸ್ಟ್ ತಿಂಗಳದಾಗ ಹಚ್ಚಿದ್ರಿ. ಆಗಸ್ಟ್ ತಿಂಗಳದಾಗ? ಆಗಸ್ಟ್ 10 ತಾರೀಕಿಗೆ ಹಚ್ಚಿದ್ರಿ. ಆಗಸ್ಟ್ 10 ತಾರೀಕು ಹಚ್ಚಿದ್ರಿ. ಮೆಣಸಿನಕಾಯಿ ಕೃಷಿ ಪ್ರಾರಂಭ ಮಾಡುವ ಮೊದಲು ನೀವು ಯಾವ ತರಹ ತಮ್ಮ ಪ್ಲಾಟ್ ಅನ್ನು ತಯಾರು ಮಾಡಿದ್ರಿ? ಪೈಲಾ ಪಲ್ಟಿ ಹೋಗ್ರಿ. ಪೈಲಾ ಪಲ್ಟಿ ಹೋಗಿದ ನಂತರ ಶಗನ್ ಖತ ಇಸ್ಕಡಿಸಿದ್ರಿ. 8 ಗಂಟೆಗೆ 1 ಟ್ರಾಲಿ. ಅಲ್ಲಿಂದ ಸರಿ ರೋಟರ್ ಹೊಡೆದು ಸರಿ ಬಿಟ್ಟು ರೀ. ರೋಟರ್ ಸರಿ ಬಿಟ್ಟ ನಂತರ 4 ಫುಟ್ ಸರಿ ಬಿಟ್ಟು ಹಮ್ ಚೌಕ್ 4 ಫುಟ್ ಮ್ಯಾಗ ರೋಪ್ ಹಚ್ಚಿದ್ರಿ. ಅಂದ್ರೆ ಹಮ್ ಚೌಕ್ ಅಂದ್ರೆ ಹೆಂಗ್ ಹಚ್ಚಿರಿ ನೀವು? ಹಿಂಗೂ 4 ಫುಟ್, ಹಿಂಗೂ 4 ಫುಟ್. ಎರಡು ಮೆಣಸಿನಕಾಯಿಗಳ ನಡುವಿನ ಅಂತರ ಎಷ್ಟು ಇಟ್ಟಿರಿ? 4 ಫುಟ್. 4 ಫುಟ್ ಇಟ್ಟಿ. ಇದಕ್ಕೆ ಯಾವ ರಸಗೊಬ್ಬರ ಒಗ್ದಿರಿ? ಅದೊಂದು 25 ಕಿಲೋ ಒಗ್ದೇವ್ರಿ 8 ಗಂಟೆಗೆ. ಒಂದ ಸಲ ಒಗ್ದಿರೇನ? ಒಂದು ಪೈಲಾ ಡೋಸ್ 25 ಕಿಲೋದ್ ಕೊಡಿದೀವ್ರಿ, ದೊಸರ ಒಂದು 10 ಕಿಲೋದ್ ಕೊಡಿದ್ವಿ. 25 ಕಿಲೋ ಲಾಗವಡಿ ಏನು ಯೂಸ್ ಮಾಡಿದಿರಲ್ಲ, ಆ 25 ಕಿಲೋ ಲಾಗವಡಿ ನೀವು ಯಾವಾಗ ಒಗ್ದಿರಿ? ಹಚ್ಚಿದಿಂದ ಎಷ್ಟು ದಿನ? ನಾವು ಆಗಸ್ಟ್ ಹಚ್ಚಕ್ಕಿಂತ ಮೊದ್ಲು 2 ದಿವಸ ಒಗ್ದಿತ್ತು ರೀ. ಅಂದ್ರೆ ಹಚ್ಚಕ್ಕಿಂತ ಮುಂಚೆ ತಾವು 2 ದಿವಸ ಒಗ್ದಿತ್ತು ಲಾಗೋಡಿ. 25 ಕಿಲೋ ಲಾಗೋಡಿ. ಆಮೇಲೆ 8 ದಿವಸಲೇ ಲಗನ್ ಮಾಡಿದ್ರಿ ಲವಣಿ. ಇದು ಲವಣಿ ಮಾಡಿಬಿಟ್ರಿ, ಹಚ್ಚಿದ್ರಿ ಮೆಣಸಿನಕಾಯಿ ಸಸಿ ಹಚ್ಚಿದ್ರಿ. ಮುಂದೆ ಹಚ್ಚಿ 1 ತಿಂಗಳೇ ಮತ್ತೊಂದು ಡೋಸ್ ಕೊಟ್ರಿ. ಅದೇ ಲಾಗೋಡಿ ಮತ್ತೊಂದು ಡೋಸ್ ಕೊಟ್ಟವ್ರಿ. ಎಷ್ಟು ಸಲ ಸ್ಪ್ರೇ ಮಾಡಿದಿರಿ ಔಷಧಿ ಎಷ್ಟು ಸಲ ಹೊಡೆದಿರಿ ಇದಕ್ಕ? ಈಗ ಏನತಕ್ಕ 3 ಸಲ 5 ಸಲ ಆಯ್ತಾರೆ. 5 ಸಲ 2 ತಿಂಗಳ ಕಾಲೋಚಿದಾಗ 5 ಸಲ ಆಯ್ತು. ಈಗ ಮಲ್ಚಿಂಗ್ ಅನ್ನ ತಾವು ಯೂಸ್ ಮಾಡಿಲ್ಲ? ಎಲ್ಲ ಮಲ್ಚಿಂಗ್ ಮೇಲೇನೆ ಮೆಣಸಿನಕಾಯಿ ಕೃಷಿ ಮಾಡ್ತಾರೆ. ಯಾಕಂದ್ರೆ ಇದಕ್ಕೆ ರೋಗ ಹೆಚ್ಚು ಬರುತ್ತೆ. ಅದ ನಾವ್ ಏನತಕ್ಕ ಮಲ್ಚಿಂಗ್ ಯಾವಾಗ ಮಾಡಿಲ್ಲ. ಈಗ ಅಂದಾಜೆ ಎಷ್ಟು ಸಸಿಗಳನ್ನ ಹಚ್ಚಿದಿರಿ? ಇದು 8 ಗಿಡಗಳ. ಇವು ಒಂದು 800 ಗಿಡ ಅದಾವ್ರಿ. 800 ಅದಾವ್ರಿ. ನಿಮ್ ಪ್ಲಾಟ್ ಎಷ್ಟು ಐತ್ರಿ? ಇದು ಈ ಮೆಣಸಿನ ಗಿಡದ 8 ಗುಂಟೆ ಐತ್ರಿ. ನೀವು ವರ್ಷ ಮೆಣಸಿನಕಾಯಿ ಹಚ್ತೀರಿ ಹೆಂಗ್ರಿ? ವರ್ಷ ಹಚ್ತೇವ್ರಿ. ವರ್ಷ ಒಂದು 5 ಗುಂಟೆ ಹಚ್ತೇವ್ರಿ. ಈ ವರ್ಷ ಒಂದು 3 ಗುಂಟೆ ವಾಡ್ಸಿದೇವು. 3 ಗುಂಟೆ ವಾಡ್ಸಿದೇವ್. ಇದು ನೀವು ಆಗಸ್ಟಿಗೆ ಹಚ್ಚಿದ್ರ ಎಷ್ಟು ತಿಂಗಳ ಮಟ್ಟ ಇದನ್ನ ಕಾಯ್ತೀರಿ ನೀವು? ಇದು ನಾವು ಆಗಸ್ಟ್ದಿಂದ ನೋಡ್ರಿ ಜನವರಿ ತನಕ ನಡೀತೀರಿ. ನೀವು ನಾನು ನೋಡಿದೆ, ನೀವು ಕಟ್ಟಿಗೆಯನ್ನ ಹಚ್ಚಿದಿರ? ಬಿದಿರು ಕಟ್ಟಿಗೆ ಹಚ್ಚಿದ್ರಿ. ಯಾಕೆ ಹಚ್ಚಿದ್ರಿ? ಅವು ತ್ಯಾಗ ಬೀಳ್ತಾವ್ರಿ, ಮೆಣಸಿನಕಾಯಿ ತ್ಯಾಗ ಬೀಳ್ತಾವ, ಅಲ್ಲಿಂದ ಫಲ ಕೈ ಹತ್ತಂಗಿಲ್ಲ. ಹೆಂಗ ನೆಟ್ಟಗಿದ್ದು ಹಂಗ ಫಲ ಜಾಸ್ತಿ ಹತ್ತತ್ ಹೋಗ್ತೈತಿ. ಹಿಂಗ ಒಂದ್ ಬಗಲ್ ಬಿದ್ದು ಅಂದ್ರ ನೆಲಕ್ಕೆ ಊರಬಾರ್ದ್ರಿ. ಇದು ಇಂಪಾರ್ಟೆಂಟ್. ನೆಲಕ್ಕೆ ಊರ್ದು ಅಂದ್ರೆ ಮೆಣಸಿನಕಾಯಿ ಬಾದ್ ಆಗ್ತಾವ್ರಿ. ಔಷಧನ ಉಳಿಬೇಕು. ಕಾಲಾಗ ಅವತ್ತು ನಾವು ಬಟ್ಯಾಗ ಬಿದಿರು ಕಟ್ಟಿ ಹೋಗದ ಕಟ್ಟಿ ಬಿಟ್ಟಿದ್ರಿ. ಇಷ್ಟ ಹೈಟಿಗೆ ಬರ್ತಿದ್ದಿಲ್ಲ. ಈಗ ರಸಗೊಬ್ಬರ ಔಷಧಿ ಕೆಮಿಕಲ್ ಎಲ್ಲ ಇರ್ತಾವ್ರಲ್ಲ, ಅದನ್ನ ಬಿಟ್ಟು ಏನು ದೇಶಿ ಔಷಧಿ ಏನ ಅಥವಾ ಆರ್ಗ್ಯಾನಿಕ್ ಔಷಧಿ ಯೂಸ್ ಮಾಡ್ತೀರಿ? ದೇಶಿ ಔಷಧಿ ಅಂದ್ರೆ ಏನ ನೋಡ್ರಿ, ಒಮ್ಮೆ ಜರ ಈ ನಮ್ಮ ದವಾರಿ ಆಕಳ ಗೋಮಿತ್ರ, ಆಕಳ ಗೋಮಿತ್ರ ಒಂದ್ ಪೇರ್ ಬಡದಿತ್ತು ರೀ. ಆಕಳ ಗೋಮೂತ್ರ ನೀವು ಯೂಸ್ ಮಾಡಿದಿರಿ, ಅದಕ್ಕ ಯಾವ ಟೈಪ್ ರಿಸಲ್ಟ್ ಬಂದೈತಿ? ಅದಕ್ಕ ರಿಸಲ್ಟ್ ಬರ್ತೈತಿ? ರಿಸಲ್ಟ್ ಈ ಔಷಧಿಗಿಂತ ಒಂದ್ ಜರ ಚಲೋ ಬರ್ತೈತಿ. ಮೆಣಸಿನಕಾಯಿ ಜೊತೆಗೆ ಯಾವ ಕೃಷಿ ಮಾಡ್ತೀರಿ? ತಂಬಾಕ ಕಬ್ಬ ರೀ. ತಂಬಾಕು ಮತ್ತೆ ಕಬ್ಬನ್ನ ಮಾಡ್ತೀರಿ. ಈಗ ಕಬ್ಬಲ್ಲಿ ಎಷ್ಟು ಎವರೇಜ್ ತೆಗಿತೀರಿ 1 ಎಕರೆಗ? ಈಗ ಸದ್ಯ 60-70 ಹೊಡ್ತೈತ್ರಿ. 1 ಎಕರೆಗೆ 60 ಟನ್ 70 ಟನ್. ಎಲ್ಲ 70-80 ಟನ್. 80 ಟನ್ ಬರುತ್ತೆ. ಈಗ ಏನು ಎವರೇಜ್ ಕಡಿಮೆ ಆಗೈತೆ ನಿಮ್ದು? ಈಗ ಜರ ಕಮ್ಮಿ ಆಗೈತಿ. ಯಾಕಾಗಿರ್ಬೋದ್ರಿ ಅದ ಕಾರಣ? ಇದು ಪೈಲಾ ನಮ್ಮ ಅಡಿ ತಂಬಾಕು ಬೇವಡಿತ್ತು ರೀ. ಈಗ ಕಬ್ಬು ಅನ್ನೋದ್ ಕೈಲಿ ಮತ್ತೀಗ
ಮಾಡೋನ್ಕೆ ಆದ್ರೆ ಬಿ ಈಗ ಹೆಂಗಾಯ್ತಿ ಹುಡುಗರಿಗೆ ಪೈಲೆ ಲಕ್ಷ ಕೊಟ್ಟು ಮಾಡಂಗಿಲ್ಲ. ಈಗ ಹುಡುಗರು ಲಕ್ಷ ಕೊಟ್ಟು ಮಾಡಂಗಿಲ್ಲ. ಬೇಕಾದಾಗ ನೀರ ಬೇಕಾದಾಗ ಲಾಗೋಡಿ. ತಂಬಾಕು ಎಷ್ಟು ವರ್ಷ ಮಾಡ್ತೀರಿ ನೀವು? ತಂಬಾಕ್ ಭಾಳ ವರ್ಷ ಐತ್ರಿ. ನಮ್ಮ ಅಪ್ಪಗಳು ಮಾಡ್ತೀರಿ, ನಮ್ಮ ಅಜ್ಜಗಳು ಮಾಡ್ತೀರಿ. ಅವಾಗಿಂದ ಮಾಡ್ಕೊ ಈಗ ಇಲ್ಲಾಂದ್ರೆ ಒಂದು 50 ವರ್ಷ ಹಿಂದ್ಗಡೆ ನಾವ್ರಿ ಮಾಡನ್ ಕಜವು. ಅದಕ್ಕ ಪೈಲೆ ಬಿ ನಮ್ಮ ಅಪ್ಪಗಳು ಅಜ್ಜಗಳು ಮಾಡತ್ತೀರಿ. ಈಗ ನನಗೊಂದು ಮಾತು ಹೇಳಿ ನೀವು, ಅಂದ್ರೆ ನೀವು ಈಗ 50 ವರ್ಷ ಹಿಂದೆ ಇರುವ ಕೃಷಿ ಮತ್ತೆ ಈಗ ಇರುವ ಕೃಷಿಗೆ ಏನ್ ಡಿಫ್ರೆನ್ಸ್ ಐತ್ರಿ? ಈಗ ಡಿಫ್ರೆನ್ಸ್ ನೋಡ್ರಿ, ಈಗ ಖರ್ಚು ಹೆಚ್ಚು ಬರಕೈತ್ರಿ ಶೀತಿಗ. ಈಗ ಪೈಲಾ ಲಾಗೋಡಿ ಎಲ್ಲ ಔಷಧಿ ಎಲ್ಲ ಕೈ ಕಷ್ಟ ಮ್ಯಾಗ ಭೂಮಿ ತಾಕತ್ ಮ್ಯಾಗ ಬರ್ತಿತ್ತು. ಈಗ ಹೆಂಗ ಈ ಗೊಬ್ಬರ ಒಗ್ದಕ್ಷಿವೆ ಲಾಗೋಡಿ ಬೆಳಿ ಬರ್ವತ್ತಾಗಿತ್ತು. ಮತ್ತೇನ್ ಡಿಫ್ರೆನ್ಸ್ ಹೇಳ್ತೀರಿ ನೀವು? ಮತ್ತಿನ್ನೇನ್ ಡಿಫ್ರೆನ್ಸ್ ರೀ, ಈಗ ಸರಿಯಾಗಿ ಮಳೆಗಾಲ ಟೈಮ್ ಟು ಟೈಮ್ ಆಗಂಗಿಲ್ಲ. ನೀರು ಉಣಿಸ್ಬೇಕಾದ್ರೆ ಟೈಮ್ ಟು ಟೈಮ್ ಇಂದ ಉಣಿಸ್ಬೇಕಾದ್ರೆ ವಾತಾವರಣ ಬರೋಬ್ಬರ ಚೇಂಜ್ ಇರಂಗಿಲ್ಲ. ಮುಂದ ಟೈಮ್ ತೆಪ್ಪೆ ಉಣ್ಸನ ಅದಕ್ಕೆ ಲಾಗು ಆಗಂಗಿಲ್ಲ. ಇದೊಂದು ಕಾರಣ. ಈಗ ನಿಮಗೊಂದು ಮಾತು ಕೇಳ್ತೇನ್ರಿ. ಈಗ ನೀವು ಹಿರಿಯರಿದ್ದೀರಿ, ನೀವು ಹಿರಿಯ ರೈತರಿದ್ದೀರಿ, ನಿಮ್ಗೆ ಅನುಭವ ತುಂಬಾನೇ ಇದೆ, ಜಾಸ್ತಿ ಅನುಭವ ಇದೆ. ನಿಮ್ಮ ಅನುಭವ ನಿಯರ್ಲಿ 50 ವರ್ಷಕ್ಕಿಂತ ಹೆಚ್ಚು ನಿಮ್ಗೆ ಕೃಷಿಯಲ್ಲಿ ಅನುಭವ ಇದೆ. ರೈತರಿಗೆ ಯಾವ ಸಲಹೆಯನ್ನ ಕೊಡ್ತೀರಿ ನೀವು? ಯಾವ ತರ ಕೃಷಿ ಮಾಡಬೇಕು, ಹೆಂಗ್ ಕೃಷಿ ಮಾಡಬೇಕು, ಕೃಷಿಯಲ್ಲಿ ಏನ್ ಇಂಪಾರ್ಟೆಂಟ್ ಇದೆ? ನೀವು ಹೆಚ್ಚು ಉತ್ಪಾದನೆಯನ್ನು ತೆಗಿಬೇಕಂದ್ರೆ ಕೃಷಿಯಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಮತ್ತೆ ಯಾವ ತರಹ ಕೃಷಿ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ನೀವು ಹೇಳಿ. ಈಗ ಮಾಡ್ಬೇಕಂದ್ರ ನೋಡ್ರಿ, ಈಗ ನಮ್ ಸಗಣಿ ಖತ ಗೊಬ್ಬರ ಐತಿ, ಎಕರೆ 4 ಖತ ಬಿಡ್ಬೇಕ್ರಿ. ಮತ್ತೊಂದ್ ತಿಂಗಳು 2 ತಿಂಗಳಾದ ನಂತರ ಮತ್ತೊಂದು ಡೋಸ್ ಕೊಡ್ಬೇಕು ಲಾಗುಡಿದ. ನೀರು ಉಣ್ಸುತ್ನಾಗ ಒಂದು ಡೋಸ್ ಕೊಡ್ಬೇಕು. ಪದ್ಧತಿಯರ್ ಮಾಡ್ಕೋತ ಹೋದ್ರೆ ಪದ್ಧತಿಯರ್ ಉತ್ಪಾದನೆ ಹೊಡ್ತೈತಿ. ಈ ತರಹ ಹಿರಿಯ ರೈತರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರು 50 ವರ್ಷಕ್ಕಿಂತ ಹೆಚ್ಚು ಕೃಷಿಯಲ್ಲಿ ಅನುಭವ ಇದೆ ಹಾಗೂ ಅವರ ಅನುಭವದ ಮಾತುಗಳನ್ನ ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದಾರೆ. ನಮಸ್ಕಾರ. ನೀವು ನಮಗೆ ಅಮೂಲ್ಯವಾದ ಸಮಯವನ್ನು ಕೊಟ್ಟು ತಮ್ಮ ಅನುಭವವನ್ನು ನಮ್ಮ ರೈತ ಬಾಂಧವರಿಗೆ ಹೇಳಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.